ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಒಂದು ವಿಶೇಷ ಏನಂದರೆ, ನನ್ನ ಕೈಯಲ್ಲಿ ಒಂದು ಗಿಡ ಕಾಣ್ತಿರ್ಬೋದು ನಿಮಗೆ. ಯಾವ ಗಿಡ ಅಂತ ಕೆಲವರಿಗೆ ಗೊತ್ತಿರ್ಬೋದು. ಇದೆ ಎಲೆ ನೋಡುವಾಗ ನಿಮಗೆ ಪರಿಚಯ ಸಿಗ್ಬೋದು ಯಾವುದು ಅಂತ. ಸೊ ನನ್ನ ಕೈಯಲ್ಲಿ ಇವತ್ತಿದೆ ಕಾಳು ಮೆಣಸಿನಕಾಯಿ ಗಿಡ ಇದೆ. ಬ್ಲ್ಯಾಕ್ ಪೆಪ್ಪರ್ ಗೊತ್ತಿದೆಲ್ಲ, ಸೊ ಅದರ ಗಿಡ. ಸೊ ಈಗ ಪೆಪ್ಪರ್ ಗೊತ್ತಿದೆ, ತುಂಬಾ ಡಿಮ್ಯಾಂಡ್ ಇರುವಂಥದ್ದು. ಒಂದು ಕೆ ಜಿಗೇನೆ 800-700 ರೂಪಾಯಿ ಇದೆ, ಜಾಸ್ತಿ ಕೂಡ ಇದೆ ಕೆಲವು ಸೀಸನಲ್ಲಿ. ಮಿನಿಮಮ್ ಅಂದರೆ 800 ರೂಪಾಯಿ ಕೆ ಜಿಗೆ ಇದೆ, 800-900 ಆಸ್ಪಾಸಲ್ಲಿದೆ. ಸೊ ತುಂಬಾ ಇದರ ವ್ಯವಸಾಯ ತುಂಬಾ ಈಸಿ ನಾಟಿ ಮಾಡಲಿಕ್ಕೆ. ಸೊ ಅದಕ್ಕೋಸ್ಕರ ಯಾವ ರೀತಿ ನಾಟಿ ಮಾಡಬೇಕು, ಯಾವ ಗಿಡಗಳನ್ನು ನಾವು ಸೆಲೆಕ್ಷನ್ ಮಾಡಬೇಕಂತ ನಾನಿವತ್ತು ನಿಮ್ಮ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಾನಿವತ್ತು ಕಾಳು ಮೆಣಸಿನ ಗಿಡ ನಾನು ಕ್ರಾಫ್ಟಿಂಗ್ ಮಾಡಿದ ಗಿಡ ತಗೊಳ್ತಿದ್ದೇನೆ. ಇದು ಕ್ರಾಫ್ಟಿಂಗ್ ಹೇಗೆ ಮಾಡ್ತಾರೆ ಅಂದರೆ, ಇಪ್ಪಲಿ ಗಿಡ ಇರುತ್ತೆ. ಸೊ ಇಪ್ಪಲಿ ಗಿಡದಲ್ಲಿ ಕ್ರಾಫ್ಟ್ ಮಾಡಿದಂತಹ ಕಾಳು ಮೆಣಸು ಅಂದರೆ ಇದು ತುಂಬಾ ಬೇಗ ಆಗುತ್ತೆ, ತುಂಬಾ ಇಳುವರಿ ಕೂಡ ಜಾಸ್ತಿ ಕೊಡುತ್ತೆ ಇಂಥದ್ದನ್ನು. ಸೊ ಇವತ್ತು ನಾನು ಇದನ್ನು ನೆಡ್ತಿದ್ದೇನೆ ನಮ್ಮ ತೋಟದಲ್ಲಿ. ಸೊ ಇದರ ಬಗ್ಗೆ ನಾನು ಎರಡು ಮಾಹಿತಿ ಹೇಳ್ತೇನೆ. ಸೊ ಕೆಲವು ಜಾಗ ಇರೋದಿಲ್ಲ, ಕೆಲವು ಜಾಗ ತೋಟ ಇದ್ದರೆ ತೋಟದ ಈ ಥರ ನಮ್ಮ ಅಡಿಕೆ ಸಸಿಯ ಗಿಡದಲ್ಲಿ ನಡ್ಬೋದು. ಅಂದರೆ ಅಂತರ ಬಿಟ್ಟು ನಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಅಡಿಕೆ ಕೊಯ್ಲು ತೆಗುವಾಗ ಔಷಧಿ ಇದು ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇಂಥ ಸೆಲೆಕ್ಷನ್ ಮಾಡ್ಬೋದು ಅಡಿಕೆ ಗಿಡ. ಇಲ್ಲಾಂದರೆ ಮಿಡ್ಲಲ್ಲಿ ಈಟ್ ಗಿಡ ಅಂತ ಬರುತ್ತೆ ಒಂದು. ಸೊ ಅದು ಕೂಡ ನಟ್ಟು ಅದರಲ್ಲಿ ಕೂಡ ನೀವು ಇದನ್ನು ಕಾಳು ಮೆಣಸಿನ ಗಿಡವನ್ನು ನೀವು ನಡ್ಬೋದು. ಕೆಲವು ಈಗಿತ್ತಿನ ದಿನಗಳಲ್ಲಿ ತುಂಬಾ ಒಂದು ತಂತ್ರಜ್ಞಾನಿಕವಾಗಿ ಬಂದಂಥ ಕೆಲವು ಪೋಲುಗಳು ಬರುತ್ತೆ, ಕಾಂಕ್ರೀಟ್ ಪೋಲುಗಳು. ಸೊ ಅದನ್ನು ಅದನ್ನು ಹಾಕಿ ಅದರಲ್ಲಿ ಇದು ಕಾಳು ಮೆಣಸಿನ ಗಿಡವನ್ನು ನಡ್ತಾರೆ. ಸೊ ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಅಷ್ಟು ಎಕ್ಸ್ಪೆನ್ಸಿವ್ ಆಗಿ ಕೃಷಿ ಮಾಡ್ಬೋದು, ಅಂಥ ಎಕ್ಸ್ಪೆನ್ಸಿವ್ ಬೇಕಂತಿಲ್ಲ. ನಾರ್ಮಲ್ ಆಗಿ ನಮಗೆ ಸುತ್ತಮುತ್ತ ಸಿಗುವಂಥ ಕೆಲವು ಗಿಡ ಇರುತ್ತೆ, ಸ್ವಂತ ಗಿಡಗಳು ನೆಟ್ಟರೆ ಕೂಡ ಇದು ಆಗುತ್ತೆ. ಇಲ್ಲ ನಮ್ಮ ತೆಂಗಿನ ಮರ ಇದೆ, ತೆಂಗಿನ ಮರದಲ್ಲಿ ಕೂಡ ನೆಟ್ಟರೆ ಕೂಡ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಮೈನಾಗಿ ಇದು ನಡುವಂಥ ಸೀಸನ್ ಯಾವಾಗಂದರೆ ಮಳೆಗಾಲದಲ್ಲಿ ನಡುವಂಥ ಸೀಸನ್ ಇದು. ನಾನಂದರೆ ಈ ಟೈಮ್ ನಟ್ಟೆ ಅಂದರೆ ನಮಗೆ ನೀರಿದೆ, ಸೊ ಅದಕ್ಕೆ ಸ್ವಲ್ಪ ನೀರಲ್ಲಿದೆ, ತೊಂದರೆ ಎಲ್ಲ ನಡ್ಬೋದು. ಬಟ್ ಮೈನರ್ ಸೀಸನ್ ಅಂದರೆ ಮಳೆಗಾಲದಲ್ಲಿ ನಡುವಂಥ ಇದು ಸೀಸನ್ ನಾಟಿ ಮಾಡುವಂಥದ್ದು. ಯಾಕಂದರೆ ಬೇಸಿಗೆಯಲ್ಲಿ ನೆಟ್ಟರೆ ಕೆಲವು ನೀರು ಸಿಗುವುದಿಲ್ಲ, ಗಿಡ ಸತ್ತೋಗುತ್ತೆ. ಸೊ ಅದಕ್ಕೆ ಮಳೆಗಾಲದಲ್ಲಿ ನಡುವಂಥ ಇದು. ನಾನಂದರೆ ಈಗ ನಮ್ಮ ನೀರಿದೆ, ಸೊ ಅದಕ್ಕೋಸ್ಕರ ನಾನು ನಾಟಿ ಮಾಡ್ತಿದ್ದೇನೆ. ಇದು ಇಪ್ಪಲಿ ಗಿಡಕ್ಕೆ ಕ್ರಾಫ್ಟ್ ಮಾಡಿದಂಥ ಗಿಡ. ಇದು ತುಂಬ ಚೆನ್ನಾಗಿರ್ಬೋದು. ಬಟ್ ಇದನ್ನು ನೆಡಲಿಕ್ಕೆ ಕೂಡ ತುಂಬಾ ವಿಧ ಇದೆ. ನಾವು ಇದ್ದ ಗಿಡವನ್ನು ಹೋಗಿ ನಾವು ಇದಕ್ಕೆ ನೋಡೋದಲ್ಲ. ಅಂದರೆ ಈಗ ಯಾವುದೋ ಒಂದು ಕಂಬಕ್ಕೆ ಹೋಗಿ ಅಲ್ಲ, ಯಾವುದೋ ಒಂದು ತೆಂಗಿನ ಮರ ಆಗಿರಲಿ, ಅಡಿಕೆ ಮರ ಹೋಗಿ ನೋಡೋದಲ್ಲ. ಸೊ ಅದಕ್ಕಾದ ವಿವಿಧ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗಿಡ ನೋಡಿ, ನಾವು ನಡುವಾಗ ಯಾವತ್ತು ಇದನ್ನು ನೋಡಬೇಕಾಗುತ್ತೆ. ಇಲ್ಲಿ ಇದರ ಬೇರು ಬಂದಿರುತ್ತೆ. ಈ ಬೇರು ಭಾಗವನ್ನು ನಾವು ಮರಕ್ಕೆ ನಡ್ತೇವೋ ಆ ಭಾಗಕ್ಕೆ ಇದು ಟಚ್ ಆಗಿರಬೇಕು. ನಾವು ಇದನ್ನು ಉಲ್ಟ ನಟ್ಟರೆ ಗಿಡ ದೊಡ್ಡದಾಗುತ್ತೆ, ಮರದಲ್ಲಿ ಅಂಟ್ಕೊಳ್ಳೋದಿಲ್ಲ. ಸೊ ಆ ಥರ. ಸೊ ನಾವು ನಡುವಾಗ ಈ ಗಿಡವನ್ನು ನಾವು ಹೇಗೆ ನಡ್ತೇವೋ ಈ ಗಿಡದ ಮುಖ್ಯದೆಲ್ಲ ಇದು ನಮ್ಮ ಫೇಸ್ ಆಗಿರಬೇಕು. ಅಂದರೆ ಇಲ್ಲಿ ಬೇರು ಬಂದಿರುತ್ತೆ ನೋಡಿ, ನಿಮಗೆ ಇಲ್ಲಿ ಕಾಣ್ಬೋದು, ಇಲ್ಲಿ ಬೇರು ಬಂದಿರುತ್ತೆ. ಈ ಬೇರನ್ನು ನಾವು ಅಡಿಕೆ ಗಿಡದ ಆಗಲಿ ಯಾವುದೋ ಒಂದು ಪೋಲ್ಗೆ ನಟ್ಟರೆ, ಯಾವುದೋ ಒಂದು ಮರಕ್ಕೆ ನಟ್ಟರೆ, ಸೊ ಅದಕ್ಕೆ ಮುಂಭಾಗ ನಡಬೇಕು. ಅದೇ ರೀತಿ ಇದನ್ನು ನಡುವಾಗ ಕೂಡ ಸೀದಾ ಹೀಗೆ ಗುಂಡಿ ತೆಗೆದು ನಡುವುದಲ್ಲ. ಸೊ ಅದಕ್ಕೆ ನಿಯಮ ಇದೆ. ಸೊ ನಡುವಾಗ ಇದನ್ನು ಸ್ಲ್ಯಾಂಟಾಗಿ ಸ್ವಲ್ಪ ನಟ್ಟರೆ ಒಳ್ಳೆಯದು. ಯಾಕಂದರೆ ಈಗ ನಟ್ಟರೆ ಕ್ರಮೇಣ ಏನಾದರೂ ಅಡಿಕೆ ಗೊನೆ ಬಿದ್ದು ಬೀಳುವಂಥ ಸಂದರ್ಭದಲ್ಲಿ ಮುರಿಯುವಂಥ ಇದು ಸಿಚುವೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ನಡುವಾಗ ಇದನ್ನು ಸ್ವಲ್ಪ ಸ್ಲ್ಯಾಂಟಾಗಿ ನಟ್ಟರೆ ಗಿಡ ಏನಾಗೋದಿಲ್ಲ. ನೋಡಿ, ಇದೆಲ್ಲ ಬೇರೆಲ್ಲ ಭೂಮಿಗೆ ಹಚ್ಕೊಳ್ತಾ. ಸೊ
ಅದಕ್ಕೋಸ್ಕರ ನಡುವಾಗ ಇದನ್ನು ಈ ಥರ ನೆಟ್ಟರೆ ಒಳ್ಳೆಯದು. ಸೊ ಇಷ್ಟೆಲ್ಲ ಇದನ್ನು ನೋಡಬೇಕು. ತುಂಬ ಡಿಮ್ಯಾಂಡ್ ಇದೆ, ನಡ್ಬೋದು. ಮನೆ ಒಂದೆರಡು ಗಿಡ ನೆಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಮಾವಿನ ಮರ ಏನಾದರೂ ಮರ ಇದ್ದರೆ ನಿಮಗೆ ನೋಡ್ಬೋದು. ಯಾಕಂದರೆ ತುಂಬ ಡಿಮ್ಯಾಂಡ್ ಅದು, ಇದು ಏನು ವೇಸ್ಟ್ ಆಗೋಲ್ಲ. ಒಂದು ಗಿಡ ನೆಟ್ಟರೆ ನಿಮಗೆ ಸಾಧಾರಣ ಒಂದು 6 kg ಎಲ್ಲ ಸಿಗುವಂಥ ಸಿಚುವೇಷನ್ ಇದೆ. ಅಂದರೆ ಮತ್ತೆ ನೀರು ಹಾಕಿ ಗೊಬ್ಬರ ಎಲ್ಲ ಹಾಕಿ ಮಾಡಿದರೆ ನಿಮಗೆ ಇಷ್ಟು ಎಲ್ಲ ಅನುಕೂಲ ಇದೆ. ಸೊ ನೀವು ಕೂಡ ಟ್ರೈ ಮಾಡಿ. ಚಿಕ್ಕ ಮಟ್ಟದಲ್ಲಿ ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ನಾನು ನಿಮಗೆ ಇವತ್ತು ತಿಳಿಸ್ತಿದ್ದೇನೆ. ಓಕೆ, ಧನ್ಯವಾದಗಳು. ಇದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.